ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾವು ಮೂಗು ತೋರಿಸೋದಿಲ್ಲ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರ ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಆಡಳಿತದ ಮೇಲೆ ಅದರ ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದ್ದವ್ರು ಏನು ಬುದ್ಧಿ ಹೇಳ್ತಾರೆ? ಮನ್ರೇಗಾ ವಿಚಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಏನು ನನಗನ್ಸೋದು ಅವರಿಬ್ಬರನ್ನೂ ಕರೆದಿದ್ದಾರೆ ಅಂತ ಹೇಳಿದ್ರೆ, ನೋಡಪ್ಪ, ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ, ಅಸ್ಸಾಮಿನ ಚುನಾವಣೆ ಇದೆ, ಎಷ್ಟು ಕೊಡ್ತೀರಿ ಅಂತ ಕೇಳೋಕೆ ಇರ್ಬೋದು. ಇದು ಬಿಟ್ಟು ಇನ್ನೇನು ಕರ್ನಾಟಕದ ಬಗ್ಗೆ ಅವರಿಗೆ, ಕಾಂಗ್ರೆಸ್ ಹೈಕಮಾಂಡಿಗೆ ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕು, ದೇಶದ ಹಿತಾಸಕ್ತಿ ಕಾಪಾಡಬೇಕು ಅಂತಲೇ ಇಲ್ಲದೆ ಇದ್ದವರಿಗೆ ವಿದೇಶದ ನೆಲದಲ್ಲಿ ಹೋಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ತಪ್ಪು ಭಾವನೆ ಬರುವ ರೀತಿಯಲ್ಲಿ ಮಾತಾಡುವ ಜನರಿಗೆ ಇನ್ನು ಇವರಿಗೇನು ಹೇಳಿರ್ತಾರೆ? ಲಾವ್ ಅಂತ ಹೇಳಿರ್ತಾರೆ ಅಷ್ಟೇ, ಇನ್ನೇನು ಬೇರೆ ಏನು ಹೇಳಿರ್ತಾರೆ? ಮನ್ರೇಗಾ ವಿಚಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಕರೀಲಿ, ನಾವು ಹೇಳಿದ್ವಲ್ಲ, ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು, ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ನಡೆಸಿದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇದರಲ್ಲಿ ರಾಜ್ಯದ ಹಿತಾಸಕ್ತಿಗೆ ಏನು ಧಕ್ಕೆ ಆಗುತ್ತೆ ಅಂತ ಹೇಳಿದ್ದೀವಿ. ಸಾರ್ವಜನಿಕ ಚರ್ಚೆ ಮಾಡೋಣ. ಬೇಕಾದ್ರೆ ವಿಧಾನ ಪರಿಷತ್ತಿನ ವಿಶೇಷ ಅಧಿವೇಶನದಲ್ಲೇ ಒಂದು ದಿನ ನಿಗದಿ ಮಾಡಲಿ, ಇಡೀ ದಿನ ಚರ್ಚೆ ಮಾಡೋಣ. ಲಾಭ ಏನು, ನಷ್ಟ ಏನು, ಎಷ್ಟು ನಕಲಿ ಜಾಬ್ ಕಾರ್ಡ್ಗಳು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದಾವೆ, ಅದರ ಮನ್ರೇಗಾ ಲಾಭ ಜನರಿಗೆ ಎಷ್ಟಾಗಿದೆ, ಗುತ್ತಿಗೆದಾರರಿಗೆ ಎಷ್ಟಾಗಿದೆ, ಎಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಬಂದಿದ್ದು, ಈಗ ಇದಿಷ್ಟು ಪಾರದರ್ಶಕವಾಗಿದೆ, ಇದು ಬೇಕೋ ಅದು ಬೇಕೋ ಅನ್ನೋದು ಚರ್ಚೆ ಆಗಲಿ. ಅಥವಾ ರಾಮನ್ ಕಂಡ್ರೆ ಕಾಂಗ್ರೆಸ್ಸಿಗೆ ಯಾಕೆ ರಾಮನ ಹೆಸರು ಬಗ್ಗೆ ಒಂದು ರೀತಿಯ ದ್ವೇಷ, ಅದು ಚರ್ಚೆ ಆಗಲಿ. ಗಾಂಧಿ ತನ್ನ ರಾಮನ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಪಡೆದು ರಾಮರಾಜ್ಯ ಅಂತ ಅವರು ಪರಿತಪಿಸ್ತಾ ಇದ್ರು. ರಾಮರಾಜ್ಯ ಆಗಬೇಕು ಅಂಥೇಳಿ ಅವರು ಪರಿತಪಿಸಿದ್ದು ನಿರ್ಭೀತೆಯಿಂದ ಮಹಿಳೆಯರು ಮಧ್ಯರಾತ್ರಿ ಓಡಾಡಬೇಕು ಅಂಥೇಳಿ. ನೀವು ಬಯಸೋ ರೀತಿಯಲ್ಲಿ ಕುಡಿದು ಓಡಾಡಬೇಕು ಅಂತ ಅವ್ರು ಬಯಸಿರಲಿಲ್ಲ. ನೀವೇನು ಹೇಳಿದ್ರಿ? ಕುಡಿದು ಓಡಾಡಿ ತೂರಾಡಿ ಬಿದ್ದರೂ ಕೂಡ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆವಾಗ ಗಾಂಧಿ ರಾಮರಾಜ್ಯ ಅದಲ್ಲ, ಅದು ಗಾಂಧಿ ರಾಮರಾಜ್ಯ ಅದಾಗಿರಲಿಲ್ಲ. ಹಾಗಾಗಿ ನಿಮ್ಗೆ ಯಾಕೆ ರಾಮನ್ ಕಂಡ್ರೆ ದ್ವೇಷ, ಅದು ಚರ್ಚೆ ಮಾಡೋಣ. ಈಗ ರಾಮನ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯನವರು ಈಗ ಮಾತಾಡಿದ್ದಾರೆ, ಈ ಬಿಲ್ಲಲ್ಲಿ ಏನು ಜಿ ಬಿಲ್ಲಲ್ಲಿ ದಶರಥ ರಾಮ ಇಲ್ಲ, ಸೀತಾರಾಮ ಇಲ್ಲ, ಗೋಡ್ಸೆ ರಾಮ ಇದ್ದಾರೆ ಅಂತ. ಸಿದ್ದರಾಮನೂ ಇಲ್ಲ, ರಾಮ ಇದ್ದಾನೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಗೋಡ್ಸೆ ರಾಮನ್ ಕಾಣ್ತಾ ಇದ್ರೆ, ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಪರಿಭಾವಿಸಿದ್ದೇವೆ. ಇವರು ಯಾವ ರಾಮನ್ ಕಾಣ್ತಾ ಇದ್ದಾರೋ ನಮಗೇನು ಗೊತ್ತು? ಇವರಿಗೆ ಆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ರಾಮ ಕಾಣ್ತಾ ಇದ್ದಾನೋ ಅಥವಾ ಇವ್ರ ಥರನೇ ಆ ರಾಮ ಕಾಣ್ತಿದ್ದಾನೋ ನನಗೇನು ಗೊತ್ತು? ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾವು ಮೂಗು ತೋರಿಸೋದಿಲ್ಲ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರ ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಆಡಳಿತದ ಮೇಲೆ ಅದರ ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದ್ದವ್ರು ಏನು ಬುದ್ಧಿ ಹೇಳ್ತಾರೆ? ಮನ್ರೇಗಾ ವಿಚಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಏನು ನನಗನ್ಸೋದು ಅವರಿಬ್ಬರನ್ನೂ ಕರೆದಿದ್ದಾರೆ ಅಂತ ಹೇಳಿದ್ರೆ, ನೋಡಪ್ಪ, ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ, ಅಸ್ಸಾಮಿನ ಚುನಾವಣೆ ಇದೆ, ಎಷ್ಟು ಕೊಡ್ತೀರಿ ಅಂತ ಕೇಳೋಕೆ ಇರ್ಬೋದು. ಇದು ಬಿಟ್ಟು ಇನ್ನೇನು ಕರ್ನಾಟಕದ ಬಗ್ಗೆ ಅವರಿಗೆ, ಕಾಂಗ್ರೆಸ್ ಹೈಕಮಾಂಡಿಗೆ ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕು, ದೇಶದ ಹಿತಾಸಕ್ತಿ ಕಾಪಾಡಬೇಕು ಅಂತಲೇ ಇಲ್ಲದೆ ಇದ್ದವರಿಗೆ ವಿದೇಶದ ನೆಲದಲ್ಲಿ ಹೋಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ತಪ್ಪು ಭಾವನೆ ಬರುವ ರೀತಿಯಲ್ಲಿ ಮಾತಾಡುವ ಜನರಿಗೆ ಇನ್ನು ಇವರಿಗೇನು ಹೇಳಿರ್ತಾರೆ? ಲಾವ್ ಅಂತ ಹೇಳಿರ್ತಾರೆ ಅಷ್ಟೇ, ಇನ್ನೇನು ಬೇರೆ ಏನು ಹೇಳಿರ್ತಾರೆ? ಮನ್ರೇಗಾ ವಿಚಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಕರೀಲಿ, ನಾವು ಹೇಳಿದ್ವಲ್ಲ, ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು, ವಿಜೇಂದ್ರ ಅವರು
ಮತ್ತು ಆರ್ ಅಶೋಕ್ ಅವರು ನಡೆಸಿದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇದರಲ್ಲಿ ರಾಜ್ಯದ ಹಿತಾಸಕ್ತಿಗೆ ಏನು ಧಕ್ಕೆ ಆಗುತ್ತೆ ಅಂತ ಹೇಳಿದ್ದೀವಿ. ಸಾರ್ವಜನಿಕ ಚರ್ಚೆ ಮಾಡೋಣ. ಬೇಕಾದ್ರೆ ವಿಧಾನ ಪರಿಷತ್ತಿನ ವಿಶೇಷ ಅಧಿವೇಶನದಲ್ಲೇ ಒಂದು ದಿನ ನಿಗದಿ ಮಾಡಲಿ, ಇಡೀ ದಿನ ಚರ್ಚೆ ಮಾಡೋಣ. ಲಾಭ ಏನು, ನಷ್ಟ ಏನು, ಎಷ್ಟು ನಕಲಿ ಜಾಬ್ ಕಾರ್ಡ್ಗಳು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದಾವೆ, ಅದರ ಮನ್ರೇಗಾ ಲಾಭ ಜನರಿಗೆ ಎಷ್ಟಾಗಿದೆ, ಗುತ್ತಿಗೆದಾರರಿಗೆ ಎಷ್ಟಾಗಿದೆ, ಎಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಬಂದಿದ್ದು, ಈಗ ಇದಿಷ್ಟು ಪಾರದರ್ಶಕವಾಗಿದೆ, ಇದು ಬೇಕೋ ಅದು ಬೇಕೋ ಅನ್ನೋದು ಚರ್ಚೆ ಆಗಲಿ. ಅಥವಾ ರಾಮನ್ ಕಂಡ್ರೆ ಕಾಂಗ್ರೆಸ್ಸಿಗೆ ಯಾಕೆ ರಾಮನ ಹೆಸರು ಬಗ್ಗೆ ಒಂದು ರೀತಿಯ ದ್ವೇಷ, ಅದು ಚರ್ಚೆ ಆಗಲಿ. ಗಾಂಧಿ ತನ್ನ ರಾಮನ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಪಡೆದು ರಾಮರಾಜ್ಯ ಅಂತ ಅವರು ಪರಿತಪಿಸ್ತಾ ಇದ್ರು. ರಾಮರಾಜ್ಯ ಆಗಬೇಕು ಅಂಥೇಳಿ ಅವರು ಪರಿತಪಿಸಿದ್ದು ನಿರ್ಭೀತಿಯಿಂದ ಮಹಿಳೆಯರು ಮಧ್ಯರಾತ್ರಿಲಿ ಓಡಾಡಬೇಕು ಅಂಥೇಳಿ. ನೀವು ಬಯಸೋ ರೀತಿಯಲ್ಲಿ ಕುಡಿದು ಓಡಾಡಬೇಕು ಅಂತ ಅವ್ರು ಬಯಸಿರಲಿಲ್ಲ. ನೀವೇನು ಹೇಳಿದ್ರಿ, ಕುಡಿದು ಓಡಾಡಿ ತೂರಾಡಿ ಬಿದ್ದರೂ ಕೂಡ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆವಾಗ ಗಾಂಧಿ ರಾಮರಾಜ್ಯ ಅದಲ್ಲ, ಅದು ಗಾಂಧಿ ರಾಮರಾಜ್ಯ ಅದಾಗಿರಲಿಲ್ಲ. ಹಾಗಾಗಿ ನಿಮ್ಗೆ ಯಾಕೆ ರಾಮನ್ ಕಂಡ್ರೆ ದ್ವೇಷ, ಅದು ಚರ್ಚೆ ಮಾಡೋಣ. ಈಗ ರಾಮನ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯನವರು ಈಗ ಮಾತಾಡಿದ್ದಾರೆ, ಈ ಬಿಲ್ಲಲ್ಲಿ ಏನು ರಾಮ್ಜಿ ಬಿಲ್ಲಲ್ಲಿ ದಶರಥ ರಾಮ ಇಲ್ಲ, ಸೀತಾರಾಮ ಇಲ್ಲ, ಗೋಡ್ಸೆ ರಾಮ ಇದ್ದಾರೆ ಅಂತ. ಸಿದ್ದರಾಮನೂ ಇಲ್ಲ, ರಾಮ ಇದ್ದಾನೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಗೋಡ್ಸೆ ರಾಮನ್ ಕಾಣ್ತಾ ಇದ್ರೆ, ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಪರಿಭಾವಿಸಿದ್ದೇವೆ. ಇವರು ಯಾವ ರಾಮನ್ ಕಾಣ್ತಾ ಇದ್ದಾರೋ ನಮಗೇನು ಗೊತ್ತು. ಇವರಿಗೆ ಆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ರಾಮ ಕಾಣ್ತಾ ಇದ್ದಾನೋ ಅಥವಾ ಇವ್ರ ಥರನೇ ಆ ರಾಮ ಕಾಣ್ತಿದ್ದಾನೋ ನನಗೇನು ಗೊತ್ತು. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅದಕ್ಕೆ ಸಂಬಂಧಪಟ್ಟಂತೆ BJP ನಾವು ಮೂಗು ತೋರಿಸೋದಿಲ್ಲ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರ ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಆಡಳಿತದ ಮೇಲೆ ಅದರ ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದ್ದವ್ರು ಏನು ಬುದ್ಧಿ ಹೇಳ್ತಾರೆ? ಮನ್ರೇಗಾ ವಿಚಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಏನು ನನಗನ್ಸೋದು ಅವ್ರಿಬ್ಬರನ್ನೂ ಕರೆದಿದ್ದಾರೆ ಅಂತ ಹೇಳಿದ್ರೆ, ನೋಡಪ್ಪ, ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ, ಅಸ್ಸಾಮಿನ ಚುನಾವಣೆ ಇದೆ, ಎಷ್ಟು ಕೊಡ್ತೀರಿ ಅಂತ ಕೇಳೋಕ್ಕಿರ್ಬೋದು. ಇದು ಬಿಟ್ಟು ಇನ್ನೇನು ಕರ್ನಾಟಕದ ಬಗ್ಗೆ ಅವರಿಗೆ, ಕಾಂಗ್ರೆಸ್ ಹೈಕಮಾಂಡಿಗೆ ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕು, ದೇಶದ ಹಿತಾಸಕ್ತಿ ಕಾಪಾಡಬೇಕು ಅಂತಲೇ ಇಲ್ಲದೆ ಇದ್ದವರಿಗೆ ವಿದೇಶದ ನೆಲದಲ್ಲಿ ಹೋಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ತಪ್ಪು ಭಾವನೆ ಬರುವ ರೀತಿಯಲ್ಲಿ ಮಾತಾಡುವ ಜನರಿಗೆ ಇನ್ನು ಇವರಿಗೇನು ಹೇಳಿರ್ತಾರೆ? ಲಾವ್ ಅಂತ ಹೇಳಿರ್ತಾರೆ ಅಷ್ಟೇ, ಇನ್ನೇನು ಬೇರೆ ಏನು ಹೇಳಿರ್ತಾರೆ? ಮನ್ರೇಗಾ ವಿಚಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಕರೀಲಿ. ನಾವು ಹೇಳಿದ್ವಲ್ಲ, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ನಡೆಸಿದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಇದರಲ್ಲಿ ರಾಜ್ಯದ ಹಿತಾಸಕ್ತಿಗೆ ಏನು ಧಕ್ಕೆ ಆಗುತ್ತೆ ಅಂತ ಹೇಳಿದ್ದೀವಿ. ಸಾರ್ವಜನಿಕ ಚರ್ಚೆ ಮಾಡೋಣ. ಬೇಕಾದ್ರೆ ವಿಧಾನ ಪರಿಷತ್ತಿನ ವಿಶೇಷ ಅಧಿವೇಶನದಲ್ಲೇ ಒಂದು ದಿನ ನಿಗದಿ ಮಾಡಲಿ, ಇಡೀ ದಿನ ಚರ್ಚೆ ಮಾಡೋಣ. ಲಾಭ ಏನು, ನಷ್ಟ ಏನು, ಎಷ್ಟು ನಕಲಿ ಜಾಬ್ ಕಾರ್ಡ್ಗಳು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದಾವೆ, ಅದರ ಮನ್ರೇಗಾ ಲಾಭ ಜನರಿಗೆ ಎಷ್ಟಾಗಿದೆ, ಗುತ್ತಿಗೆದಾರರಿಗೆ ಎಷ್ಟಾಗಿದೆ, ಎಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಬಂದಿದ್ದು, ಈಗ ಇದಿಷ್ಟು ಪಾರದರ್ಶಕವಾಗಿದೆ, ಇದು ಬೇಕೋ ಅದು ಬೇಕೋ ಅನ್ನೋದು ಚರ್ಚೆ ಆಗಲಿ. ಅಥವಾ ರಾಮನ್ ಕಂಡ್ರೆ ಕಾಂಗ್ರೆಸ್ಸಿಗೆ ಯಾಕೆ ರಾಮನ ಹೆಸರು ಬಗ್ಗೆ ಒಂದು ರೀತಿಯ ದ್ವೇಷ, ಅದು ಚರ್ಚೆ ಆಗಲಿ. ಗಾಂಧಿ ತನ್ನ ರಾಮನ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಪಡೆದು ರಾಮರಾಜ್ಯ ಅಂತ ಅವರು ಪರಿತಪಿಸ್ತಾ ಇದ್ರು. ರಾಮರಾಜ್ಯ ಆಗಬೇಕು ಅಂಥೇಳಿ ಅವರು ಪರಿತಪಿಸಿದ್ದು ನಿರ್ಭೀತಿಯಿಂದ ಮಹಿಳೆಯರು ಮಧ್ಯರಾತ್ರಿಲಿ ಓಡಾಡಬೇಕು ಅಂಥೇಳಿ. ನೀವು ಬಯಸೋ ರೀತಿಯಲ್ಲಿ ಕುಡಿದು ಓಡಾಡಬೇಕು ಅಂತ ಅವ್ರು ಬಯಸಿರಲಿಲ್ಲ. ನೀವೇನು ಹೇಳಿದ್ರಿ, ಕುಡಿದು ಓಡಾಡಿ ತೂರಾಡಿ ಬಿದ್ದರೂ ಕೂಡ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆವಾಗ ಗಾಂಧಿ ರಾಮರಾಜ್ಯ ಅದಲ್ಲ, ಅದು ಗಾಂಧಿ ರಾಮರಾಜ್ಯ ಅದಾಗಿರಲಿಲ್ಲ. ಹಾಗಾಗಿ ನಿಮ್ಗೆ ಯಾಕೆ ರಾಮನ್ ಕಂಡ್ರೆ ದ್ವೇಷ, ಅದು ಚರ್ಚೆ ಮಾಡೋಣ. ಈಗ ರಾಮನ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯನವರು ಈಗ ಮಾತಾಡಿದ್ದಾರೆ, ಈ ಬಿಲ್ಲಲ್ಲಿ ಏನು ರಾಮ್ಜಿ ಬಿಲ್ಲಲ್ಲಿ ದಶರಥ ರಾಮ ಇಲ್ಲ, ಸೀತಾರಾಮ ಇಲ್ಲ, ಗೋಡ್ಸೆ ರಾಮ ಇದ್ದಾರೆ ಅಂತ.
ಸಿದ್ದರಾಮನೂ ಇಲ್ಲ, ರಾಮ ಇದ್ದಾನೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಗೋಡ್ಸೆ ರಾಮನ್ ಕಾಣ್ತಾ ಇದ್ರೆ, ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಪರಿಭಾವಿಸಿದ್ದೇವೆ. ಇವರು ಯಾವ ರಾಮನ್ ಕಾಣ್ತಾ ಇದ್ದಾರೋ ನಮಗೇನು ಗೊತ್ತು. ಇವರಿಗೆ ಆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ರಾಮ ಕಾಣ್ತಾ ಇದ್ದಾನೋ ಅಥವಾ ಇವ್ರ ಥರನೇ ಆ ರಾಮ ಕಾಣ್ತಿದ್ದಾನೋ ನನಗೇನು ಗೊತ್ತು.